ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂತಹ ವಾಹನ ಸವಾರರೇ ಎಚ್ಚರ ಎಚ್ಚರ ಎಚ್ಚರ. ಇಲ್ಲಿ ಯಾರು ನಮ್ಮನ್ನು ನೋಡಲ್ಲ ಗಮನಿಸಲ್ಲ ಅಂಥೇಳಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿದರೆ ಹುಷಾರ್ ದಂಡವನ್ನು ಹಾಕ್ತಾರೆ. ನಿಮ್ಮ ಮೇಲೆ ಕಣ್ಣಿಡ್ಲಿಕ್ಕೆ AI ಕ್ಯಾಮೆರಾ ಕೂಡ ಸಿದ್ಧವಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಆಕ್ಸಿಡೆಂಟ್ ಝೋನ್ ಆಗ್ತಿದೆ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರು ಎಚ್ಚರ ಎಚ್ಚರ. ರೂಲ್ಸ್ ಬ್ರೇಕ್ ಪತ್ತೆಗೆ ಹೆದ್ದಾರಿಗಳಲ್ಲಿ ಬರ್ತಿದೆ AI ಕ್ಯಾಮೆರಾ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆಕ್ಸಿಡೆಂಟ್ಗಳ ಜೊತೆಗೆ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವವರ ಸಂಖ್ಯೆಯು ದುಪ್ಪಟ್ಟಾಗುತ್ತಿದೆ. ಹೀಗಾಗಿ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವವರ ಪತ್ತೆಗಾಗಿ ಸಾರಿಗೆ ಇಲಾಖೆ ತಂತ್ರಜ್ಞಾನದ ಮೊರೆ ಹೋಗಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಹೆದ್ದಾರಿಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳ ಅಳವಡಿಕೆಗೆ ಯೋಜನೆ ರೂಪಿಸಿದೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಹಾಗೂ ರಾಮನಗರ ಜಿಲ್ಲೆಗಳಲ್ಲಿನ ಹೆದ್ದಾರಿಗಳಲ್ಲಿ AI ಆಧಾರಿತ ಕ್ಯಾಮೆರಾಗಳನ್ನು ಶೀಘ್ರದಲ್ಲೇ ಅಳವಡಿಸುವ ಪ್ಲಾನ್ ಮಾಡಲಾಗಿದೆ. ದಿನೇ ದಿನೇ ಅಪಘಾತಗಳು ಜಾಸ್ತಿಯಾಗಿ ಸಾರ್ವಜನಿಕರು ಭಾಳಷ್ಟು ಜನ ಅವರ ಪ್ರಾಣವನ್ನು ಕಳೆದುಕೊಂಡು ಕೆಲವರು ಗಾಯಾಳುಗಳಾಗಿ ಸಾಕಷ್ಟು ಸಮಸ್ಯೆ ಒಳಗಾಗ್ತಾ ಇದ್ದಾರೆ. ಇವೆಲ್ಲ ದೃಶ್ಯದಲ್ಲಿಟ್ಟುಕೊಂಡು ಸಾರಿಗೆ ಇಲಾಖೆ ವಾಹನ ಅಪಘಾತಗಳನ್ನು ತಪ್ಪಿಸಲು ಈ AI ಬೇಸ್ಡ್ ಕ್ಯಾಮರಾಸನ್ನು ಬ್ಯಾಂಗ್ಳೂರು ಹೊರವಲಯದಲ್ಲಿ ಅಂದರೆ ಕೋಲಾರ ಮತ್ತು ತುಮಕೂರು ಸುತ್ತಮುತ್ತಲಿನ ರಾಮನಗರ ಮತ್ತು ಇನ್ನೆರಡು ಮೂರು ಜಿಲ್ಲೆಗಳಲ್ಲಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಈ AI ಕ್ಯಾಮ್ರಾಸನ್ನು ಅಳವಡಿಸ್ತಾ ಇದೆ. ಇದರಿಂದ ಏನಾಗ್ತದೆ, ವಾಹನದ ವೈಲೇಷನ್ಸ್ ಹೈವೇ ಮತ್ತು ಎಲ್ಲೆಲ್ಲಿ ಅಪಘಾತ ವಲಯಗಳಿದ್ದಾವೆ ನಮ್ಮಲ್ಲೇ ಮಾಹಿತಿ ಇರ್ತದೆ, ಯಾವುದು ಅಪಘಾತ ವಲಯ ಅಂಥೇಳಿ ಅಂಥ ಭಾಗಗಳಲ್ಲಿ ನಾವು ಹಾಕುವಂಥದ್ದಾಗ್ತದೆ. ಕಳೆದ ವರ್ಷ ರಾಜ್ಯದಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ ವಾಹನ ಸವಾರರಿಂದ 120ರಿಂದ 160 ಕೋಟಿ ರೂಪಾಯಿಯಷ್ಟು ಸಾರಿಗೆ ಇಲಾಖೆಗೆ ಸಂಗ್ರಹವಾಗಿತ್ತು. ಈ ನಿಟ್ಟಿನಲ್ಲಿ ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಈ AI ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಈ AI ಕ್ಯಾಮೆರಾಗಳ ಅಳವಡಿಕೆಗೆ ಈಗಾಗಲೇ ಸ್ಥಳಗಳನ್ನು ಗುರುತಿಸಲಾಗಿದ್ದು, ಹೆದ್ದಾರಿಗಳ ಆಕ್ಸಿಡೆಂಟ್ ಅಥವಾ ಬ್ಲಾಕ್ ಸ್ಪಾಟ್ಗಳಲ್ಲಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತಿದೆ. ಪ್ರಮುಖವಾಗಿ ಕೆಲವೆಡೆ AI ಕ್ಯಾಮೆರಾ ಅಳವಡಿಸುವ ನಿರೀಕ್ಷೆ ಇದೆ. ಎಲ್ಲೆಲ್ಲಿ AI ಕ್ಯಾಮೆರಾ ಅಳವಡಿಕೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಸ್ತೆ, ನೆಲಮಂಗಲ ದಾಬಸ್ಪೇಟೆ ಹೊಸಕೋಟೆ ಗೌರಿಬಿದನೂರು ರಸ್ತೆ, H ಕ್ರಾಸ್ ದೊಡ್ಡಬಳ್ಳಾಪುರ. ಮೈಸೂರು ಜಿಲ್ಲೆ, ಊಟಿ ರಸ್ತೆ, ಕಡಕೊಳ APMC, ಟಿ ನರಸೀಪುರ, ಮೈಸೂರು HD ಕೋಟೆ ರಸ್ತೆ, ಮೈಸೂರು ಹುಣಸೂರು ರಸ್ತೆ. ಕೋಲಾರ ಜಿಲ್ಲೆ, ಕೋಲಾರ ನಗರ, ಕೋಲಾರ ಬಂಗಾರಪೇಟೆ ರಸ್ತೆ, ಕೋಲಾರ ಟು ಶ್ರೀನಿವಾಸಪುರ ರಸ್ತೆ. ತುಮಕೂರು ಜಿಲ್ಲೆ, ಕುಣಿಗಲ್ ರಸ್ತೆ, ಶಿರಾ, ಕುಣಿಗಲ್ ತುಮಕೂರು ರಸ್ತೆಯ ಮರಳುಕೆರೆ ಬಳಿ. ರಾಮನಗರ ಜಿಲ್ಲೆ, ರಾಮನಗರ ಚನ್ನಪಟ್ಟಣ ರಸ್ತೆ, ರಾಮನಗರ ಕನಕಪುರ ರಸ್ತೆ. ಹಾರೋಹಳ್ಳಿ ಹೆದ್ದಾರಿಗಳಲ್ಲಿ AI ಕ್ಯಾಮೆರಾ ಅಳವಡಿಕೆಗೆ ಮುಂದಾಗಿದೆ. ಈ AI ಆಧಾರಿತ ಕ್ಯಾಮೆರಾಗಳು ಹೆದ್ದಾರಿಗಳಲ್ಲಿ ಲಿಮಿಟ್ಗಿಂತ ಹೆಚ್ಚು ಸ್ಪೀಡ್ ಆಗಿ ಸಂಚರಿಸುವ ವಾಹನಗಳು, ಸಿಗ್ನಲ್ ಜಂಪ್, ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದಿರುವುದು, ಸೀಟ್ ಬೆಲ್ಟ್ ಹಾಕದಿರುವುದು, ಒನ್ ವೇ ಸೇರಿ ಅನೇಕ ಸಂಚಾರಿ ನಿಯಮಗಳ ಉಲ್ಲಂಘನೆಗಳನ್ನು ಪತ್ತೆ ಮಾಡಲಿವೆ. ಅಲ್ಲದೆ ವಾಹನಗಳ ನಂಬರ್ ಪ್ಲೇಟ್ ಸಹ ಸ್ಕ್ಯಾನ್ ಆಗಲಿದ್ದು, ನಂಬರ್ ಪ್ಲೇಟ್ ದೋಷಪೂರಿತವಾಗಿದ್ರೆ ತಕ್ಷಣವೇ ಈ ಕ್ಯಾಮೆರಾಗಳು ಸಾರಿಗೆ ಇಲಾಖೆಯ ಕಮಾಂಡ್ ಸೆಂಟರ್ಗೆ ಮಾಹಿತಿ ನೀಡಲಿವೆ. ಯಾವ ರೀತಿ ಸಾರ್ವಜನಿಕರು ಬೇಜವಾಬ್ದಾರಿಯಿಂದ ಕೆಲವರು ಮೊಬೈಲನ್ನು ಯೂಸ್ ಮಾಡ್ತಾ ವಾಹನವನ್ನು ಚಲಾಯಿಸುವಂಥದ್ದು, ಸೀಟ್ ಬೆಲ್ಟ್ ಹಾಕದೇ ಚಲಾಯಿಸುವಂಥದ್ದು, ಮುಖ್ಯವಾಗಿ ಹೆವಿ ವೆಹಿಕಲ್ಸ್ ಏನಿದೆ, ಬಸ್ಸಸ್, ಟ್ರಕ್ಸ್, ಇವು ಲೇನ್ ಸಿಸ್ಟಮ್ಸನ್ನು ಫಾಲೋ ಮಾಡೋದಿಲ್ಲ ಭಾಳಷ್ಟು ಕಡೆ. ಆ ಲೇನ್ ಸಿಸ್ಟಮ್ಸ್ ಫಾಲೋ ಮಾಡೋದ್ರಿಂದ ಸಾಕಷ್ಟು ಅಪಘಾತಗಳನ್ನು ತಪ್ಪಿಸ್ಬೋದು. ಅದೇ ರೀತಿ ಸ್ಪೀಡ್ ಆಫ್ ದ ವೆಹಿಕಲ್, ನ್ಯಾಷನಲ್ ಹೈವೇ ಅಥಾರಿಟಿ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಸಾರಿಗೆ ಇಲಾಖೆ ಆಗಲಿ ಕೆಲವು ಕಡೆ ನಿರ್ದಿಷ್ಟವಾದಂಥ ಸ್ಪೀಡನ್ನು ಹಾಕಿರ್ತಾರೆ. ಆ ಥರ ಪ್ರಕರಣಗಳನ್ನು ಈ ನಮ್ಮ AI ಕ್ಯಾಮ್ರಾಸಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಅವರು ದಂಡ ವಿಧಿಸ್ಬೋದು. ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಅಡಿಯಲ್ಲಿ ಈ ಅಪರಾಧಗಳನ್ನು ಸೆರೆ ಹಿಡಿಯಲು ಇಲಾಖೆ ಮುಂದಾಗಿದೆ. ಹೆದ್ದಾರಿಗಳಲ್ಲಿ ನಿಯಮ ಉಲ್ಲಂಘಿಸಿದ್ರೆ ವಾಹನ ಮಾಲೀಕರಿಗೆ ಇಮೇಲ್ ಅಥವಾ SMS ಮೂಲಕ ಮೆಸೇಜ್ ಬರಲಿದೆ. ಒಟ್ನಲ್ಲಿ ಇನ್ಮುಂದೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಹೆದ್ದಾರಿಗಳಲ್ಲಿ ವಾಹನ ಓಡಿಸೋ ಮುನ್ನ ವಾಹನ ಸವಾರರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.